ಕ್ರಿಸ್ಮಸ್ಸನ್ನು ಪ್ರಪಂಚದಾದ್ಯಂತದ ಅನೇಕ ಸಂಸ್ಕೃತಿಗಳಲ್ಲಿ ಹಲವು ವಿಧಗಳಲ್ಲಿ ಆಚರಿಸಲಾಗುತ್ತದೆ. ಆದರೆ ಅವರೆಲ್ಲರಿಗೂ ಸಾಮಾನ್ಯವಾದ ಒಂದು ಸಂಪ್ರದಾಯವಿದೆ: ಉಡುಗೊರೆಗಳನ್ನು ನೀಡುವುದು. ಅದು ಏಕೆ? ಉಡುಗೊರೆ ಮತ್ತು ಕ್ರಿಸ್ಮಸ್ ನಡುವಿನ ಸಂಬಂಧವೇನು? ಇದೆಲ್ಲವೂ ದೇವರು ನಮಗೆಲ್ಲರಿಗೂ ನೀಡಿದ ಉಡುಗೊರೆಗಳೊಂದಿಗೆ ಪ್ರಾರಂಭವಾಗುತ್ತದೆ. ಅಪಾರ ವಿಶ್ವ, ಗ್ಯಾಲಕ್ಸಿಗಳು, ನಕ್ಷತ್ರಗಳು, ಪ್ರಾಣಿಗಳು, ನಾವು ವಾಸಿಸುವ ಭೂಮಿ ಮತ್ತು ಮುಖ್ಯವಾಗಿ ಜೀವನದ ಉಡುಗೊರೆ. ಇವೆಲ್ಲವೂ ನಮ್ಮನ್ನು ಪ್ರೀತಿಸುವ, ನಮ್ಮನ್ನು ತಿಳಿದಿರುವ ಮತ್ತು ನಾವು ಅವನನ್ನು ತಿಳಿದುಕೊಳ್ಳಬೇಕೆಂದು ಬಯಸುವ ದೇವರು ನೀಡಿದ ಉಡುಗೊರೆಗಳಾಗಿವೆ. ಆದರೆ ಏನೋ ತಪ್ಪಾಗಿದೆ. ಈ ಉಡುಗೊರೆಗಳನ್ನು ನಮಗೆ ನೀಡಿದವರಿಂದ ನಾವು ದೂರ ಸರಿದಿದ್ದೇವೆ. ನಾವು ಅವುಗಳನ್ನು ಅಜಾಗರೂಕತೆ ಮತ್ತು ನಿರ್ಲಕ್ಷ್ಯದಿಂದ ನಡೆಸಿಕೊಂಡಿದ್ದೇವೆ. ಅವು ಉಡುಗೊರೆಗಳಲ್ಲ ಎಂದು ನಾವು ನಮ್ಮನ್ನು ಮನವರಿಕೆ ಮಾಡಿಕೊಂಡಿದ್ದೇವೆ. ಇವು ಕೇವಲ ಸಂಭವಿಸಿವೆ ಮತ್ತು ಅವು ಏನೂ ಅರ್ಥವಿಲ್ಲ ಎಂದು ನಾವು ಭಾವಿಸಿದ್ದೇವೆ. ಹೀಗಾಗಿ ನಾವು ನಮ್ಮ ಸೃಷ್ಟಿಕರ್ತರಿಂದ ಮತ್ತು ಒಬ್ಬರಿಂದ ಒಬ್ಬರಿಗೆ ದೂರವಾಗಿದ್ದೇವೆ. ಹಾಗಾದರೆ ಇದೆಲ್ಲದಕ್ಕೂ ಕ್ರಿಸ್ಮಸ್ಗೂ ಏನು ಸಂಬಂಧ? 2000 ವರ್ಷಗಳ ಹಿಂದೆ ಒಂದು ಚಿಕ್ಕ ಪಟ್ಟಣದಲ್ಲಿ ಒಂದು ಮಗು ಜನಿಸಿತು. ಕ್ರಿಸ್ಮಸ್ ಎಂದರೆ ಅವನ ಜನನದ ಆಚರಣೆ. ಅವನು ಏಕೆ ವಿಶೇಷನಾಗಿದ್ದನು? ಇಂದು ನಾವು ಅವನ ಜನನವನ್ನು ಆಚರಿಸುತ್ತೇವೆ. ನಾವು ಅವನಿಂದ ದೂರವಿದ್ದರೂ ದೇವರು ನಮಗೆ ಅತ್ಯುತ್ತಮವಾದ ಉಡುಗೊರೆಯನ್ನು ನೀಡಲು ನಿರ್ಧರಿಸಿದ್ದರಿಂದ ನಾವು ಆಚರಿಸುತ್ತೇವೆ. ಅವನೇ ನಮಗೆ ಉಡುಗೊರೆಯಾಗಿ ನೀಡಲ್ಪಟ್ಟನು. ಅವನ ಜನನವು ಯುಗಯುಗಗಳಿಂದ ಮನುಷ್ಯನ ಪ್ರಾರ್ಥನೆಗಳಿಗೆ ಉತ್ತರವಾಗಿತ್ತು. ಅವರನ್ನು ಅಸತ್ಯದಿಂದ ಸತ್ಯಕ್ಕೆ, ಕತ್ತಲೆಯಿಂದ ಬೆಳಕಿಗೆ ಮತ್ತು ಮರಣದಿಂದ ಜೀವನಕ್ಕೆ ಕರೆದೊಯ್ಯಲು ನಾವು ಅವನ ಜನನವನ್ನು ಆಚರಿಸುತ್ತೇವೆ, ಏಕೆಂದರೆ ಅವನು ಮನುಷ್ಯನಾಗಿ ಭೂಮಿಗೆ ಇಳಿದು ಬಂದು ಬದುಕಲು ಮತ್ತು ಸಾಯಲು ಮತ್ತು ಮತ್ತೆ ಎದ್ದನು. ಅವನು ನಮ್ಮನ್ನು ತಿಳಿದಿದ್ದಾನೆ ಮತ್ತು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅವನನ್ನು ತಿಳಿದುಕೊಳ್ಳುವ ಅವಕಾಶವನ್ನು ನೀಡುತ್ತಾನೆ ಎಂದು ತೋರಿಸಲು ಅವನು ಇದನ್ನೆಲ್ಲ ಮಾಡಿದನು. ಅವನು ಹೇಳಿಕೊಂಡನು, ನಾನೇ ದಾರಿ, ಸತ್ಯ ಮತ್ತು ಜೀವನ. ಅವನ ಹೆಸರು ಯೇಸು. ಇಂದು ಯೇಸು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಹೊಸ ಉಡುಗೊರೆ, ಜೀವನದ ಉಡುಗೊರೆ ಮತ್ತು ಹೊಸ ಆರಂಭವನ್ನು ನೀಡಲು ಬಯಸುತ್ತಾನೆ. ಕ್ಷಮೆಯ ಉಡುಗೊರೆ ಮತ್ತು ನಮ್ಮ ಸೃಷ್ಟಿಕರ್ತನೊಂದಿಗಿನ ವೈಯಕ್ತಿಕ ಸಂಬಂಧ ಮತ್ತು ಮುಖ್ಯವಾಗಿ ಶಾಶ್ವತ ಜೀವನದ ಭರವಸೆ. ಕ್ರಿಸ್ಮಸ್ನಲ್ಲಿ ನಾವು ಆಚರಿಸುವ ಉಡುಗೊರೆ ಯೇಸು.